ಹಾಯ್ ಫ್ಯಾಮ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಇವತ್ತಿನ ವ್ಲಾಗ್ ಬಂದು ಯುಗಾದಿ ಹಬ್ಬದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಸೂರ್ಯ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದ ಅಲ್ವಾ, ಒಂಥರ ರೆಡ್ಡಿಶ್ ಆಗಿ. ಆ್ಯಂಡ್ ನಮ್ಮ ಮನೆ ಹತ್ರ ಈ ಗುಂಜಕ್ಕಿ ಅಂತ ಏನು ಕರಿತೀವಿ, ಸೊ ನಾವು ಇದನ್ನು ಹೀಗೆ ಕರೆಯೋದು, ನೀವು ಯಾವ ರೀತಿ ಕರಿತೀರಾ ಗೊತ್ತಿಲ್ಲ. ಸೊ ನಮ್ಮ ಮನೆ ಹತ್ರ ಗೋಟ್ ಕಟ್ಟಿತ್ತು, ಅದ್ರ ಸೌಂಡ್ ಎಷ್ಟು ಚೆನ್ನಾಗಿ ಕೇಳಿಸ್ತಿತ್ತು ಅಂತ ಹೇಳಿದ್ರೆ ಅದಕ್ಕೆ ನಿಮ್ಮ ಜೊತೆ ಆ ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡಿದ್ದೀನಿ. ಆ್ಯಂಡ್ ಮರದಲ್ಲೆಲ್ಲ ಚಿಗುರು ಮತ್ತು ಹೂ ಬಿಡೋದೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಗೊತ್ತಾ. ಸೊ ಹಾಗಾಗಿ ಬೆಳಿಗ್ಗೆ ಆ ಒಂದು ಕ್ಲಿಪ್ಪಿಂಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ. ಸೊ ಬನ್ನಿ, ಇವತ್ತಿನ ದಿನ ಎಲ್ಲ ಯಾವ ರೀತಿ ಆಯಿತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಫಸ್ಟ್ಗೆ ಬಾಗಿಲಿಗೆ ತೋರಣ ಕಟ್ಟಬೇಕು ಅಂತ ಹೇಳಿ ಮಹಿ ಮಾರ್ಕೆಟಲ್ಲೇ ಮಾವಿನ ಸೊಪ್ಪು ಮತ್ತು ಬೇವಿನ ಸೊಪ್ಪನ್ನ ತಗೊಂಡು ಬಂದಿದ್ದರು. ಸೊ ಹಳ್ಳೀಲಿ ನಮ್ಮದು ಮಾವಿನ ತೋಟ ಇದೆ. ಸೊ ಲಾಸ್ಟ್ ಟೈಮು ಅಪ್ಪ ಹಳ್ಳಿಯಿಂದನೇ ತಂದು ಕೊಟ್ಟಿದ್ದರು. ಬಟ್ ಈ ವರ್ಷ ನಾವು ಹೋಗೋದಕ್ಕಾಗಲಿಲ್ಲ ಆ್ಯಂಡ್ ಅಪ್ಪ ಅಮ್ಮನೂ ಇಲ್ಲಿಗೆ ಬರೋದಕ್ಕಾಗಿಲ್ಲ ಅಲ್ವಾ. ಹಾಗಾಗಿ ನಾವು ಮಾರ್ಕೆಟಲ್ಲೇ ಹೋಗಿ ಮಾವಿನಕಾಯಿ ಸೊಪ್ಪು ಮತ್ತು ಬೇವಿನ ಸೊಪ್ಪನ್ನು ತಂದು ತೋರಣ ಕಟ್ತಾಯಿದ್ದೀವಿ. ಆ್ಯಂಡ್ ಈಗ ಲಿಶಾಂತ್ಗೆ ನಾನು ಆಯಿಲ್ ಮಸಾಜ್ ಮಾಡ್ತಾಯಿದ್ದೀನಿ. ಸೊ ವರ್ಷದಲ್ಲಿ ಒಂದು ಸಲ ಆದರೂ ಅಂದರೆ ಯುಗಾದಿ ಹಬ್ಬದಲ್ಲಿ ಮೇನೇ ಇದು. ಸೊ ಹೀಟ್ ಬಾಡಿ ಆಗಿರುತ್ತೆ ನಮ್ಮದು, ಟೋಟಲ್ ಬಾಡಿ ಎಲ್ಲ ತುಂಬ ಹೀಟಾಗಿರುತ್ತೆ. ಸೊ ನಮ್ಮ ಬಾಡಿ ಎಲ್ಲ ಕೂಲ್ ಆಗಬೇಕು ಅಂತ ಹೇಳಿದರೆ ಸೊ ವೀಕ್ಲಿ 1 ಟೈಮ್ ಆದರೂ ಈ ರೀತಿ ಎಣ್ಣೆ ಸ್ನಾನ ಅಥವಾ ಅಭ್ಯಂಜನ ಸ್ನಾನ ಅಂತ ಏನು ಕರಿತೀವಿ ಆ ರೀತಿ ಮಾಡ್ಕೊಳ್ಬೇಕಾಗುತ್ತೆ. ಬಾಡಿ ಪೂರ್ತಿ ಎಣ್ಣೆ ಮಸಾಜ್ ಮಾಡಿಕೊಂಡು ಸ್ನಾನ ಮಾಡೋದ್ರಿಂದ ಮೈಂಡ್ ಎಷ್ಟು ಫ್ರೆಶ್ ಆಗಿ ಎಷ್ಟು ಕೂಲಾಗಿರುತ್ತೆ ಗೊತ್ತಾ. ಸೊ ಯಾವಾಗಾದರೂ ಒಂದು ಸಲ ಟ್ರೈ ಮಾಡಿ. ಯಾವಾಗಲೂ ಆಗಲಿಲ್ಲ ಅಂದರೆ ಈ ರೀತಿ ಹಬ್ಬಗಳಲ್ಲಿ ಎಣ್ಣೆ ಸ್ನಾನ ಮಾಡೋದನ್ನು ಮಾತ್ರ ಮರಿಬೇಡಿ. ಲಾಸ್ಟ್ ಇಯರ್ ಲಿಶಾಂತ್ ಸೊ ಒಂದು 2 ಆರ್ 3 ಮಂತ್ಸ್ ಅಂದ್ಕೊಳ್ತೀನಿ, ಯುಗಾದಿ ಹಬ್ಬ ಬಂದಾಗ 3 ಮಂತ್ಸ್ ಆಗಿತ್ತು ಲಿಶಾಂತ್ಗೆ. ಸೊ ಅವಾಗ ಎಷ್ಟು ಕ್ಲೀನಾಗಿ ಎಣ್ಣೆ ಹಾಕ್ಸ್ಕೊಂಡು ಅಂದರೆ ಪಾಪು ಅಲ್ವಾ, ಸೊ ಆರಾಮಾಗಿ ಹಾಕ್ಸ್ಕೊಂಡ. ಇವಾಗ ನೋಡಿ 1 ವರ್ಷ ಆದಮೇಲೆ ಎಷ್ಟು ತಲಾಟೆ ಮಾಡ್ತಿದ್ದಾನೆ ಅಂದರೆ ಒಂದು ಎಣ್ಣೆ ಹಾಕ್ಸ್ಕೊಳ್ಳೋದಕ್ಕೆ ನೀವು ನೋಡ್ತಾ ಇರ್ಬೋದು. ನಂಗೆ ನಗು ಬರ್ತಾಯಿತ್ತು. ಮಹಿನೂ ಅಲ್ಲಿ ಕೂತ್ಕೊಂಡು ನಗ್ತಾಯಿದ್ರು, ಯಾಕೆ ಹಿಂಗೆ ಆಡ್ತಿದ್ದಾನೆ ಇವನು, ಏನೋ ಮಾಡಿಬಿಡ್ತಾ ಇದ್ದೀವಿ ನಾವು ಇವನಿಗೆ ಅಂತ ಅಷ್ಟು ಕಿರ್ಚಾಡ್ತಾ ಇದ್ದ ಅವನು ಎಣ್ಣೆ ಹಾಕ್ಸ್ಕೊಳ್ಳೋದಕ್ಕೆ. ಆ್ಯಂಡ್ ಅದು ಸ್ವಲ್ಪ ಈ ಹರಳೆಣ್ಣೆ ಏನಂತ ಅಂತೀವಿ, ಅದು ಸ್ವಲ್ಪ ಅಂಟಲ್ವಾ, ಹಾಗಾಗಿ ಅವನು ಸ್ವಲ್ಪ ಹಠ ಮಾಡ್ತಾಯಿದ್ದ, ಏನೂ ಆಗ್ತಾ ಇದ್ದಾರೆ ನನಗೆ ಅಂತ ಹೇಳಿ. ಆಮೇಲೆ ನಾನೇ ಸ್ವಲ್ಪ ನಗಾಡಿಸ್ಕೊಂಡು ಅವನಿಗೆ ಆಯಿಲ್ ಮಸಾಜ್ ಮಾಡ್ತಾಯಿದ್ದೆ. ಮಕ್ಕಳಿಗೆ ಈ ರೀತಿ ಮಸಾಜ್ ಮಾಡೋದ್ರಿಂದ ಅವರ ಬಾಡಿಗೆ ಮತ್ತು ಆ ಮಸಲ್ಸ್ ಎಲ್ಲ ಏನಿದೆ ಅದಕ್ಕೊಂದು ಒಳ್ಳೆ ಸ್ಟ್ರೆಂತ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ನಾನು ಕಂಟಿನ್ಯೂಸ್ ಆಗಿ ಅವನಿಗೆ ಆಯಿಲ್ ಮಸಾಜ್ ಏನು ಮಾಡೋದಿಲ್ಲ. ಸ್ನಾನದ ಟೈಮಲ್ಲಿ ಕೆಲವೊಂದು ಸಲ ಆಯಿಲ್ ಮಸಾಜ್ ಮಾಡ್ತೀನಿ, ಅಂದರೆ ಬೇಬಿ ಆಯಿಲ್ ಏನಿರುತ್ತೆ ಅದರಲ್ಲಿ ಆಯಿಲ್ ಮಸಾಜ್ ಮಾಡ್ತೀನಿ. ಸೊ ಕೆಲವೊಂದು ಸಲ ಡೈರೆಕ್ಟ್ ಸ್ನಾನ ಮಾಡಿಸ್ತೀನಿ. ಮನೆಯಲ್ಲೇ ಎಣ್ಣೆ ಮಾಡಿದ್ದಿಲ್ಲ, ಮುಖಕ್ಕೆ ಹಾಕ್ಬಾರ್ದು ನಿಮಗೆ ಎಣ್ಣೆನ ಹಾಕ್ಬಾರ್ದು. ನೀನೇ ಮತ್ತೆ ಮಾಡ್ಕೊತಿದ್ಯಾ ಉಚ್ಕೊಂಡು ಬಿಡುವಾ. ಎಲ್ಲಮ್ಮ ಆಯಿತು ಅಲ್ಲಿ. ಹಾಯ್, ಅವ್ನು ಮುಚ್ಕೊಂಡಿರೋದು ಕೈಗೆ ಹಾಕಿರೋದನ್ನ ಅಲ್ಲಿ ತಿರ್ಗಾ ಉಚ್ಕೊಳ್ಳೋದ. ನೀನು ತಿರ್ಗಾ ಮತ್ತೆ ಕೈಯಲ್ಲಿ ಕೈ ಮುಚ್ಕೋತಿದ್ಯಾ, ಅದಕ್ಕೆ ಆಯಿತು. ಜಿಯ ಮಾಡ್ಸೋಣ ಒಂದು 5 ನಿಮಿಷ. ಅದು ಕಚ್ಕೊಂಡಂಗಾಗುತ್ತಲ್ಲ ಹಿಂಗೆ ರೆಪ್ಪೆ, ಅದಕ್ಕೆ ಸ್ವಲ್ಪ ಬಿಸಿಲು ಕೈ ಬಾ.
ನಿಶಾಂತ್, ನೀನು ಹೋದ ವರ್ಷ ಪುಟ್ಟು ಪಾಪು ಹೋಗಿದ್ದೆ, ಎಣ್ಣೆ ಹಾಕಿಸ್ಕೊಂಡು ಬಿಸಿಲು ಕಾಯಿಸ್ಕೊಂಡು ಜಿಜ್ಜಿ ಮಾಡಿಕೊಂಡು ಹೊಸ ಬಟ್ಟೆ ಹಾಕ್ಕೊಂಡಿದ್ದೆ ಗೊತ್ತಾ? ಅಜ್ಜಿ ಅಜ್ಜಿ ಪಪ್ಪ ನಂಗ ಆಯ್ತು. ತಾತ ತಾತ ಅಂತಿದ್ದ ಇಷ್ಟು ದಿನ, ಇವಾಗ ಅಜ್ಜಿ ಅಜ್ಜಿ. ಇಲ್ಲಿ ಮತ್ತೆ ಕಣ್ಣು ಕೈ ಹಾಕ್ಬಾರ್ದು, ಕೈ ಹಾಕಿದ್ರೆ ಕಣ್ಣು ನೋವುತ್ತೆ. ನೀನು ಪಪ್ಪ ಎಣ್ಣೆ ಈಗ ಸ್ನಾನ ಮಾಡ್ಕೊಂಡು ಬರೋಣ, ಇಶಾನ್ಗೆ ಜಿಜಿ ಮಾಡಿಸ್ಕೊಂಡು ಬರೋಣ. ಜಿಜಿ ಮಾಡೋಣ, ನಾನು ಈಗ ಜಿಜಿ ಮಾಡೋಣ. ಹೊಸ ಬಟ್ಟೆ ಹಾಕೊಳ್ಳೋಣ, ಹೊಸ ಬಟ್ಟೆ ಹಾಕೊಳ್ಳೋಣ. ಜಿಜಿ ಮಕ್ಕ ಬಂದು ಅಲ್ಲ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು, ಶುಭಾಶಯಗಳು, ಶುಭಾಶಯಗಳು. ಮೈ ತೋಡನ್ನ ಕಟ್ತಾ ಇದ್ದಾರೆ. ಅವನವ್ರ ಅಪ್ಪ ನೋಡ್ತಾ ಇದ್ದಾನೆ, ಏನು ಮಾಡ್ತಿದ್ದಾರೆ ನಮ್ಮಪ್ಪ ಅಂತ. ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ತಲೆಗೆ. ಇವನು ಫಸ್ಟು ಸ್ನಾನ ಮಾಡಿಸ್ಬಿಟ್ಟು ಆಮೇಲೆ ನಾನು ಮಾಡ್ತೀನಿ, ಯಾಕಂದರೆ ಮತ್ತೆ ಹಿಂಗೆಲ್ಲ ಇಟ್ಕೊಂಡಾಗ ಮತ್ತೆ ಮೈಯೆಲ್ಲ ಎಣ್ಣೆ ಆಗುತ್ತೆ ಅಂತ. ಫಸ್ಟ್ ನಾನು ಕೂಡ ಸ್ನಾನ ಮಾಡಿಕೊಂಡು ರೆಡಿ ಆಗಿದ್ದೀನಿ. ರೆಡಿ ಅಂದರೆ ಒಂದು ಸಿಂಪಲ್ಲಾಗಿ ಮೇಕಪ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ತಲೆ ಕೂಡ ಒದ್ದೇ ಇದೆ, ಹಾಗಾಗಿ ನಾನು ಇನ್ನೂ ಹೇರ್ ಸ್ಟೈಲ್ ಏನೂ ಹಾಕ್ಕೊಂಡಿಲ್ಲ ಆ್ಯಂಡ್ ಬಿಂದಿ ಕೂಡ ನಾನು ಹಾಕ್ಕೊಂಡಿಲ್ಲ. ಸೊ ಇವಾಗ ನಾನು ಯಾವ ಸೀರೆ ಹಾಕೊಳ್ಳೋಣ ಅಂತ ನೋಡ್ತಾ ಇದ್ದೆ ಅಂತ ಹೇಳಿದರೆ, ನಾನು ಸೀಮಂತದಲ್ಲಿ ಈ ಒಂದು ಸ್ಯಾರಿನ ಗಿಫ್ಟ್ ಮಾಡಿದರು. ಸೊ ಈ ಸ್ಯಾರಿನ ಹಾಕೊಳ್ಳೋಣ ಅಂತ ಅನ್ನಿಸ್ತು, ಯಾಕಂದರೆ ಯುಗಾದಿ ಹಬ್ಬ ಅಂತ ಹೇಳಿದ್ರೇ ಆ ಗ್ರೀನರಿ, ಆ ಸಂಭ್ರಮ ಅಂತ ಏನು ಹೇಳ್ತೀವಿ, ಕಲ್ಚರ್. ಗ್ರೀನ್ ಅಂದ್ರೇ ಒಂದು ರೀತಿ ನಮಗೆ ಕಲ್ಚರ್ ಅಲ್ವಾ. ಸೊ ಹಾಗಾಗಿ ಈ ಒಂದು ಸ್ಯಾರಿನ ನಾನು ಪಿಕ್ ಮಾಡಿದೆ. ಈ ಸ್ಯಾರಿನ ನನಗೆ ಗಿಫ್ಟ್ ಮಾಡಿದ್ದು ಶ್ರುತಿ ಅಕ್ಕ. ಸೊ ನನಗೆ ಸೀಮಂತದಲ್ಲಿ ಎಷ್ಟೊಂದು ಸೀರೆ ಬಂದಿತ್ತು ಅಂತ ಹೇಳಿದರೆ, ನಾನು ಒಂದು ಸೀರೆನೂ ನಾನು ಸ್ಟಿಚ್ ಮಾಡಿಸೇ ಇಲ್ಲ, ಹಂಗೆ ಇದೆ. ಕೆಲವೊಂದು ಸೀರೆನೆಲ್ಲ ನಾನು ಅಮ್ಮನಿಗೆ ಕೊಟ್ಬಿಟ್ಟೆ. ಒಂದು 5ರಿಂದ 6 ಸೀರೆನ ಅಮ್ಮನಿಗೆ ಕೊಟ್ಟಿದ್ದೀನಿ, ನೀನೇ ಉಟ್ಕೋ ಹೊಲ್ಸ್ಕೊಂಡು ಅಂತ ಹೇಳಿ. ನಮ್ಮಮ್ಮ ಬೇಡ ಅಂತ ಹೇಳ್ತಿದ್ರು. ಸೊ ನಾನಂತೂ ಉಟ್ಕೊಳ್ಳೋದಿಲ್ಲ, ಹೊಲ್ಸ್ಕೊಳ್ಳೋಲ್ಲ, ನೀನಾದರೂ ಹೊಲ್ಸ್ಕೊಂಡು ಹಾಕು ಅಂತ ಹೇಳಿ ನಮ್ಮ ಅಮ್ಮನಿಗೆ ಒಂದು 5-6 ಸೀರೆ ಕೊಟ್ಟು ಕಳಿಸ್ದೆ. ಆ್ಯಂಡ್ ಈ ಒಂದು ಸ್ಯಾರಿಗೆ ನಾನು ಈ ಒಂದು ಬ್ಲೌಸ್ನ ಮಿಸ್ ಮ್ಯಾಚ್ ಮಾಡ್ತಾಯಿದ್ದೀನಿ, ಹೆಂಗೆ ಕಾಣಿಸುತ್ತೋ ಏನೋ ಅಂತ ನೋಡಬೇಕು ಉಟ್ಕೊಂಡು ಬಂದಮೇಲೆ. ಸೊ ಹೋಪ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಳ್ತಾ ಇದ್ದೆ. ಸೊ ನನಗೇನೋ ಈ ಒಂದು ಸ್ಯಾರಿ ತುಂಬ ಇಷ್ಟ ಆಯಿತು. ಆ್ಯಂಡ್ ಇದು ಪೇಪರ್ ಸ್ಯಾರಿ ಅಂತಾರಲ್ಲ ಆ ರೀತಿ. ಸೊ ನೋಡ್ತಾ ಇರ್ಬೋದು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ನನಗೆ, ಓಕೆನಾ. ನನಗೇನೋ ಒಂದು ರೀತಿ ಸ್ಯಾರಿ ಹಾಕೋಬೇಕು ಅಂತ ಅನ್ನಿಸ್ದಾಗ ನಾನೊಂದು ಸ್ವಲ್ಪ ಮುದ್ದಾಗಿ ಕಾಣಿಸ್ತೀನಿ ಅಂತಲೇ ಹೇಳ್ಬೋದು. ಅಂದರೆ ಬಿಲ್ಡಪ್ ಕೊಟ್ಕೋತಾ ಇದ್ದೀನಿ ಅಂತ ಎಲ್ಲ ಹೇಳ್ಕೊಳ್ಳೋದಕ್ಕಾಗಲ್ಲ. ಏನೋ ಒಂದು ರೀತಿ ನನಗೆ ತುಂಬ ಇಷ್ಟ ಆಗ್ತೀನಿ ನಾನು ಈ ಥರ ರೆಡಿ ಆದಾಗ. ಹೆಣ್ಣಿಗೆ ಸೀರೆ ಯಾಕೆ ಅಂದ, ಆಹಾ ಅಂದ ಚೆಂದ, ಅವಳ ಅಂದ ಅದರೊಳಗೆ ಅಡಗಿರೋದ್ರಿಂದ. ಇಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ ಕವಿ. ಸೊ ಇವಾಗ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ನಿಮಗೆ ತೋರಿಸ್ತೀನಿ. ಸೊ ಸ್ಯಾರಿ ಯಾವ ರೀತಿ ಇದೆ ಆ್ಯಂಡ್ ನಾನು ಯಾವ ರೀತಿ ರೆಡಿಯಾಗಿದ್ದೀನಿ ಅಂತ ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ಸ್ವಲ್ಪ ಸಣ್ಣ ಆಗಿರೋದ್ರಿಂದ ಏನೋ ಒಂದು ರೀತಿ ತುಂಬ ಇಷ್ಟ ಆಗ್ತಾ ಇದ್ದೀನಿ. ನೆಕ್ಸ್ಟು ದೇವರಿಗೆ ಪೂಜೆ ಮಾಡೋಣ ಅಂತ ಹೇಳಿ ದೇವ್ರ ಮುಂದೆ ಕೂತ್ಕೊಂಡು ದೀಪ ಹತ್ತಿಸ್ತಾ ಇದ್ದೀನಿ. ಆ್ಯಂಡ್ ಮಹಿ ಇದನ್ನು ವ್ಲಾಗ್ ಮಾಡಿಕೊಡ್ತಾಯಿದ್ರು.
ಸೊ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ನಾನು ಜಾಸ್ತಿ ಶೂಟ್ ಮಾಡೋದಕ್ಕೆ ಆಗಲಿಲ್ಲ. ನಾನು ಆಗಲೇ ಹೇಳಿದಾಗೆ ಕೆಲಸಗಳು ಅನ್ನೋದೇನಿದೆ ಅದರಲ್ಲಿ ಆ ಗಡಿಬಿಡಿಲಿ ನಮಗೆ ವೀಡಿಯೋ ಮಾಡಬೇಕು, ಅಯ್ಯೋ ಈ ಒಂದು ವೀಡಿಯೋ ಮಾಡ್ಕೋಬೇಕಿತ್ತು ಅಂತ ಅನಿಸೋದೇ ಇಲ್ಲ. ಬೇಗ ಕೆಲಸ ಆಗಿದ್ರೆ ಸಾಕಪ್ಪ ಅಂತ ಅನ್ನಿಸ್ತಾ ಇರುತ್ತೆ ಈ ಹಬ್ಬಗಳ ಟೈಮಲ್ಲಿ. ಸೊ ನನಗೂ ಹಾಗೆ ಅನ್ನಿಸ್ತಾ ಇತ್ತು. ಸೊ ಇವಾಗ ದೇವ್ರ ಪೂಜೆ ಮಾಡ್ತಾಯಿದ್ದೀನಿ. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ. ಈ ವರ್ಷ ಎಲ್ಲ ನೀವು ಏನೆಲ್ಲ ಅಂದ್ಕೊಂಡಿದ್ದೀರೋ ಅದೆಲ್ಲ ನಿಮಗೆ ಸಕ್ಸಸ್ ಆಗಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊಳ್ತೀನಿ. ನಾನು ಕೆಲವೊಂದು ಮ್ಯಾನಿಫೆಸ್ಟ್ ಮಾಡಿದ್ದೀನಿ, ಆದಷ್ಟು ಬೇಗ ಅದೆಲ್ಲ ಸಕ್ಸಸ್ ಆಗಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತೀನಿ. ಗಾಳಿಗೆ ಹಾರೋಯ್ತದೆ. ಮಾಡಪ್ಪೋ ಏನು ಇಲ್ಲಿ ಲಿಶೋ ಇಲ್ಲಿ ಲಿಶು ಇಲ್ಲಿ ಲಿಶಾಂತ್ ಇಲ್ಲಿ ಹಾಯ್ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬೇವು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ ಈ ವರ್ಷ ಎಲ್ಲ ನಿಮಗೆ ಒಳ್ಳೇದೇ ಆಗಲಿ ಅಂತ ಹಾರೈಸೋಣ. ಬಾಯ್. ನಾವಿವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ದೇವಸ್ಥಾನದಲ್ಲಿ ಸಿಗ್ತೀವಿ. ಬಾಯ್. ಹೊರಟಿದ್ದೀವಿ. ಲಿಶಾಂತ್ ಇಲ್ಲಿ ಪುಟಾಣಿ ಈ ಹಾಯ್ ಮಾಡು ಮಗನೆ. ಅವ್ರ ಅಪ್ಪನ ನೋಡ್ತಾವ, ಕೂದಲು ಕಿತ್ತಾಕೋದು, ನಿಲ್ಲೋದು. ಇವಾಗ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ, ಲಕ್ಷ್ಮೀ ದೇವಸ್ಥಾನಕ್ಕೆ, ಚನ್ನಪಟ್ಟಣದಲ್ಲಿದೆ. ಇಶಾಂಕ್ ಇನ್ನೇನು ನಿದ್ದೆ ಬರುತ್ತೆ, ಅವ್ನ ಮುಖ ನೋಡ್ತಿರ್ಬೋದು, ನಿದ್ದೆ ಬರುತ್ತೆ ಅವ್ನಿಗಿನ್ನೇನು. ಹೊರಗಡೆ ಎಷ್ಟು ಬಿಸಿಲಿದೆ ಗೊತ್ತಾ. ಸೊ ಇವತ್ತು ಯುಗಾದಿ ಹಬ್ಬದ ದಿನ ನಾನು ಜಾಸ್ತಿ ವ್ಲಾಗೇನೂ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಟೈಮ್ ಇರಲಿಲ್ಲ ಅಂತ. ಸೊ ಇಷ್ಟಾಗ್ತೂ ಅಷ್ಟು ಶೇರ್ ಮಾಡ್ತಾಯಿದ್ದೀನಿ. ಫೈನಲಿ ನಾವು ಕೂಡ ದೇವಸ್ಥಾನಕ್ಕೆ ಬಂದ್ವಿ. ಈ ದೇವಸ್ಥಾನ ಇರೋದು ಚನ್ನಪಟ್ಟಣದಲ್ಲಿರೋ ಹೊಂಗನೂರು ಹತ್ರ ಲಕ್ಷ್ಮೀ ದೇವಸ್ಥಾನ ಅಂತ. ಸೊ ಮಹಿ ಫ್ರೆಂಡ್ಸ್ ಮತ್ತು ಆ ಫ್ಯಾಮಿಲಿ ಎಲ್ಲ ಯಾರೆಲ್ಲ ಇದ್ದೀವಿ, ಸೊ ಅವರೆಲ್ಲ ಜೊತೆಲೇ ಬಂದ್ವಿ. ಮಹಿ ಫ್ರೆಂಡ್ ಅವರ ಅಮ್ಮ. ಸೊ ನಾವೆಲ್ಲ ಜೊತೆಲೇ ಬಂದು ಟೆಂಪಲ್ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ನಾನು ಲಾಸ್ಟ್ ಟೈಮ್ ಕೂಡ ಇವ್ರ ಜೊತೆನೇ ಬಂದಿದ್ದು, ಅಂದರೆ ನಾವೆಲ್ಲ ಜೊತೆಲೇ ಬಂದಿದ್ವಿ. ಸೊ ಇವಾಗಲೂ ನಾವೆಲ್ಲ ಜೊತೆಲೇ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಸೊ ಅದೊಂದು ಖುಷಿ ಇದೆ. ಯಾವುದಾದ್ರು ಹಬ್ಬ ಅಂತ ಬಂದರೆ ಮನೇಲಿ ಪೂಜೆ ಮಾಡಿದ್ಮೇಲೆ ಹೊರಗಡೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅಂತಲೇ ಹೇಳ್ಬೋದು. ಸೊ ನೀವು ಕೂಡ ನನ್ನ ಥರನೇನ ಫಾಲೋ ಮಾಡೋದು, ಮನೇಲಿ ಪೂಜೆ ಮಾಡಾದ್ಮೇಲೆ ಹೊರಗಡೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀರಾ. ಸೊ ಅದನ್ನು ನನಗೆ ತಿಳಿಸಿ, ಓಕೆನಾ. ನಾ ಹೇಳ್ತಾ ಇದ್ದೆ, ಲಾಸ್ಟ್ ಇಯರ್ ಜೊತೆಲೇ ಬಂದಿದ್ವಿ. ಸೊ ಅವಾಗ ಲಿಶಾಂತ್ ಪ್ರೆಗ್ನೆನ್ಸಿ ಟೈಮಲ್ಲಿ. ಸೊ ಈ ವರ್ಷ ಲಿಶಾಂತ್ನ ಕರ್ಕೊಂಡು ಬರ್ತಾಯಿದ್ದೀವಿ. ಎಷ್ಟು ಚೆನ್ನಾಗಿದಲ್ಲ ಅಂತ ಹೇಳ್ಕೊಂಡು ಮಾತಾಡಿಕೊಂಡು ದೇವಸ್ಥಾನದೊಳಗಡೆ ಹೋಗ್ತಾ ಇದ್ವಿ. ರಾಮ 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 ಸೀತಾ
ಗುಡ್ ಬಾಯ್ ಅಲ್ವಾ? ಗುಡ್ ಬಾಯ್, ಗುಡ್ ಬಾಯ್. ಹಂಗೆಲ್ಲ ಗಲಾಟೆ ಮಾಡ್ದು ಅಜ್ಜಿ ಅಜ್ಜಿಯಪ್ಪ ಅಜ್ಜಿ ಕಣ ಅವ್ವ 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 ಅಂತ ಇಷ್ಟ ಅಂತೆ ಅವ್ರಿಗೆ. ಅವ್ವ ಅವ್ವ ಅಜ್ಜಿ 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 ಯಾಕೆ ಅಜ್ಜಿ ಹಿಂಗೆ ಹೇಳ್ತೈತಲ್ಲ? ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ನಾನು ಲಿಶಾಂತ್ ಹೊರಗಡೆ ಬರಬೇಕಾದ್ರೆ ಒಂದು ವಿಡಿಯೋ ತೊಗೊಳ್ಳಿ, ಚೆನ್ನಾಗಿರುತ್ತೆ ಅಮ್ಮ ಮಗ ನೋಡ್ಕೊಂಬರೋದು ಅಂತ ಹೇಳಿ ವಿಡಿಯೋ ಮಾಡಿಸ್ಕೊಳ್ತಾ ಇದ್ದೆ ಮೈ ಕೈಲಿ. ಸೊ ಅವನು ಲಿಶಾಂತ್ ಏನು ಮಾಡ್ದ ಅಂತ ಹೇಳಿದ್ರೆ, ಅವನು ಈಗ ನಡೆಯೋದಕ್ಕೆ ಎಲ್ಲ ಜಾಸ್ತಿ ಸ್ಟಾರ್ಟ್ ಮಾಡ್ಕೊಂಡಿರೋದ್ರಿಂದ ಓಡೋಗೋದಕ್ಕೆ ಸ್ಟಾರ್ಟ್ ಮಾಡ್ದ. ಬಿಸಿಲು ಬೇರೆ ನೆಲ ತುಂಬ ಕಾವಿತ್ತು ಅಂತಲೇ ಹೇಳ್ಬೋದು, ಸುಡ್ತಾ ಇತ್ತು. ಕಾಲು ಮಡ್ಕಿದ ತಕ್ಷಣವೇ ಬಿದ್ದುಬಿಟ್ಟ ಅವನು. ಸೊ ಅದೊಂದು ಕ್ಲಿಪ್ಪಿಂಗ್ಸ್ನ ಏನು ನಗಬೇಕೋ ಅಳಬೇಕೋ ಗೊತ್ತಾಗ್ತಾನೆ ಇಲ್ಲ ನನಗೆ. ಸೊ ಹೇಳ್ತಾಯಿದ್ರು ಓಡೋಗಿ ಬಿದ್ದುಬಿಟ್ಟ ನೋಡಿ, ಈಗ ಬೀಳ್ತಾನೆ. ಕಾಲು ಸುಟ್ಟ ತಕ್ಷಣ ಬಿದ್ದುಬಿಟ್ಟ. ಸೊ ನಂಗೆ ಸ್ವಲ್ಪ ಭಯ ಆಗೋಯ್ತು, ಏನಪ್ಪ ಹಿಂಗೆ ಬಿದ್ದುಬಿಟ್ಟಲ್ಲ ಅಂತ ಹೇಳಿ. ಸೊ ದೇವಸ್ಥಾನದಲ್ಲಿ ಬಿದ್ದಿರೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾಯಿದ್ರು ಅಲ್ಲಿ ಸುತ್ತಮುತ್ತ ಎಲ್ಲ. ಆ್ಯಂಡ್ ದೇವಸ್ಥಾನದಲ್ಲಿ ನಾವು ತೀರ್ಥ ಹಾಕ್ಸಿದ್ವಿ ಮತ್ತೆ. ನಾ ಹೇಳ್ತೀರಲ್ಲಿ ಅವ್ನು ಇರಿ ಅವ್ನ ಕಣ್ಣೀರು ನೋಡ್ರಿ, ಕಣ್ಣೀರು. ಬಿಸಿಲಲ್ಲಿ ಏನಕ್ಕೆ ಹೋಗ್ಬೇಕು ಮತ್ತೆ? ಅವನಿಗೇನು ಗೊತ್ತಾ? ಕಾಲು ಸುಟ್ಟ ತಕ್ಷಣನೇ ಬಿದ್ದುಬಿಟ್ಟ. ಕಾಲು ಸುಟ್ಟಿದ ತಕ್ಷಣನೇ ಬಿದ್ದುಬಿಟ್ಟ. ಅಜ್ಜಿ 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 ಊದಪ್ಪ ಅಂತಾನೆ ಕರಿಬೇಕು ಮಗನ ನೀನು ಅವನಿಗೆ. ಯಾಕೆ ಅಂತಂದ್ರೆ ಚಿಕ್ಕ ವಯಸ್ಸಲ್ಲಿ ನಾನು ಕರಿತಿದ್ರು, ಅದಕ್ಕೆ ನೋಡು ಊದಪ್ಪ ಊದಪ್ಪ ಊದಪ್ಪ. ಸೊ ಮತ್ತೆ ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಇಲ್ಲಿ ಒಂದು ಫೋಟೋಸ್ ಎಲ್ಲ ತೊಗೊಂಡ್ವಿ, ಯಾಕಂದರೆ ನಾನು ಮನೇಲಿದ್ದಾಗ ರೆಡಿ ಆಗಿದ್ವಿ ಅಷ್ಟೇ, ಫೋಟೋಸ್ ಏನೂ ತೊಗೊಳ್ಳಿಲ್ಲ, ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ಡೈರೆಕ್ಟ್ ದೇವಸ್ಥಾನಕ್ಕೆ ಬಂದ್ವಿ. ಸೊ ಅದಕ್ಕೋಸ್ಕರ ನಾವು ಇಲ್ಲೇ ನಿಂತ್ಕೊಂಡು 1-2-3 ಫೋಟೋಸ್ನ ತೊಗೊಂಡು ನೆಕ್ಸ್ಟು ನಾವು ರಾಮನಗರ ಉಡುಪಿ ಹೋಟೆಲಿಗೆ ಬಂದ್ವಿ, ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೇಳಿ. ಆ್ಯಂಡ್ ಟೀ ಎಲ್ಲ ಕುಡಿಯೋದಕ್ಕಾಗಲ್ಲ ಈ ಬೇಸಿಗೆಗಾಲದಲ್ಲಿ ಅಂತ ಜ್ಯೂಸ್ ಏನಾದರೂ ಕುಡಿಯೋಣ, ಫ್ರೆಶ್ ಜ್ಯೂಸ್ ಅಂದರೆ ಫ್ರೂಟ್ ಜ್ಯೂಸನ್ನ ಕುಡಿಯೋಣ ಅಂತ ಹೇಳಿ ಬಂದ್ವಿ. ಸೊ ಆವಾಗ ನಾವು ಪನ್ನೀರ್ ಐಟಮ್ಸ್ನ ತೊಗೊಂಡ್ವಿ, ಪನ್ನೀರ್ ಗೋಬಿ ಮತ್ತು ಪನ್ನೀರ್ ಪೆಪ್ಪರ್ ಫ್ರೈ ಮತ್ತು ಇನ್ನೊಂದು ಪನ್ನೀರ್ದೇನೋ ತೊಗೊಂಡಿದ್ವಿ. ಅದಾದಮೇಲೆ ಕಾರ್ನದೊಂದು ಗೋಬಿ ತೊಗೊಂಡಿದ್ವಿ. ಸೊ ಎಲ್ಲ ತಿಂದ್ಕೊಂಡು ಅದಾದಮೇಲೆ ನಾವು ಮಹಿ ಫ್ರೆಂಡ್ ನರಸಿಂಹಣ್ಣ ಅಂತ, ಸೊ ಅವ್ರ ಮನೆಗೆ ಹೋಗಿದ್ವಿ. ಅಲ್ಲಿ ಸ್ವಲ್ಪ ಹೊತ್ತು ಆಟ ಎಲ್ಲ ಆಡಿಕೊಂಡು ನೆಕ್ಸ್ಟು ನಮ್ಮ ಮನೆಗೆ ಹೋಗೋಣ ಅಂತ ಹೇಳಿ ಸೊ ನಾವೆಲ್ಲರೂ ಡೈರೆಕ್ಟು ನರಸಿಂಹಣ್ಣ ಅವ್ರ ಮನೆಗೆ ಹೋಗಿದ್ವಿ. ಸೊ ಅಲ್ಲಂತೂ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಸೊ ಕಾರ್ಡ್ಸೆಲ್ಲ ಆಡ್ತಿದ್ವಲ್ಲ, ವ್ಲಾಗ್ ಎಲ್ಲ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ನಾನೇನು ವ್ಲಾಗ್ ತೊಗೊಂಡಿಲ್ಲ ಅವ್ರ ಮನೇಲಿ. ಆ್ಯಕ್ಚುಲಿ ಅದು ನಾನ್ ವೆಜ್ ಲೆಕ್ಕ. ಮಶ್ರೂಮ್ ನಾನ್ ವೆಜ್ ಆಂಟಿ ಅದು ತಿಂದರೆ ಆ ಥರ ಕೋಳಿ ವೆಜ್ ಹೆಂಗು, ಕೋಳಿ ಮೊಟ್ಟೆ ವೆಜ್ ಹೆಂಗು ಯಾಕೆ ಗೊತ್ತಾ ಅದನ್ನ, ಅದು ತಿಪ್ಪೆ ಮೇಲೆ ಬೆಳೆಯೋದು ಅಂತ. ಮಶ್ರೂಮ್ನ 1/2 ಮಾಂಚ ಸೂಪು, ಒಂದು ಬೇಬಿ ಕಾರ್ನ್ ಮಂಚೂರಿಯನ್ನು, ಒಂದು ಪನ್ನೀರ್ ಮಂಚೂರಿಯನ್ನು. ಬೇರೆ ನಿನಗೆ ನಿಂಗೇನು ಬೇಕಮ್ಮ? ನನಗೆ ಪನ್ನೀರ್ ಬೇನೆ, ಬೇರೆ ಏನು ಬೇಕು ಅದು ಬಿಟ್ಟು? ಬೇಬಿ ಕಾರ್ನ್ ಅವರು ಹೇಳ್ಬೇಕು. ಹಾಂ ಅಷ್ಟೇನಾ? ಸ್ನ್ಯಾಕ್ಸ್ ಅಷ್ಟೇನಾ?
ವಡೆ ಇಡ್ಲಿ ಆ ಥರ ಏನು ಬೇಡವಾ? ಜ್ಯೂಸ್ ಹಾಂ ಮೂಸಂಬಿ ಬಿಸಿಲು. ಹಾಂ, ಈಗ ಮನೆಗೆ ಬಂದ್ವಿ ಫ್ರೆಂಡ್ ಮನೆಯಿಂದ. ಸೊ ಇವಾಗ ಮನೆಗೆ ಬಂದೆ. ಲಿಶು ಮತ್ತು ಮಹಿ ಎಲ್ಗೋದ್ರು ಮತ್ತೆ ಅಂತ ಹೇಳಿದ್ರೆ, ಸೊ ಹೇಳಬೇಡ ಅಂತ ಗೊತ್ತಾಗ್ತಿಲ್ಲ. ಬಟ್ ಯಾ ಲಿಶಾಂತ್ ಅವ್ರ ಅಜ್ಜಿ ಮನೆಗೆ ಹೋಗಿದ್ದಾನೆ, ಅಂದರೆ ಮಹಿ ಮನೆಗೆ ಹೋಗಿದ್ದಾನೆ. ನಾನು ಹೋಗಿಲ್ಲ, ಬಿಕಾಸ್ ನನ್ನನ್ನು ಇನ್ನೂ ಎಕ್ಸೆಪ್ಟ್ ಮಾಡಿಲ್ಲ. ಸೊ ಹಾಗಾಗಿ ನಾನು ರಿಟರ್ನ್ ನಮ್ಮ ಮನೆಗೆ ಬಂದೆ. ಮಹಿ ಫ್ರೆಂಡ್ ಮನೇಲಿ ಇಷ್ಟೋ ತನಕ ಕಾರ್ಡ್ಸ್ ಎಲ್ಲ ಆಡ್ತಾಯಿದ್ವಿ. ಎಷ್ಟು ಫನ್ನಿ ಆಗಿತ್ತು ಗೊತ್ತಾ. ನಾನು ತುಂಬ ಎಷ್ಟೋ ವರ್ಷಗಳಾಗಿತ್ತು ನಾನು ಕಾರ್ಡ್ಸ್ ಎಲ್ಲ ಆಡಿ, ಅಂದರೆ ಫ್ಯಾಮಿಲಿ ಜೊತೆ ಎಲ್ಲ ಕೂತ್ಕೊಂಡು ಕಾರ್ಡ್ಸ್ ಆಡಿ ತುಂಬ ವರ್ಷಗಳಾಗಿತ್ತು. ನಮ್ಮ ಮಾಮ ಇದ್ದಾಗ ಆಡ್ತಾ ಇದ್ದಿದ್ದು. ಸೊ ಆಫ್ಟರ್ ಲಾಂಗ್ ಟೈಮ್ ನಾನು ಮಹಿ ಫ್ರೆಂಡ್ಸು ಮತ್ತು ಇನ್ನೊಬ್ಬರು ಆಂಟಿ ಇದ್ದರು. ಸೊ ನಾವೆಲ್ಲ ಜೊತೆ ಸೇರಿಕೊಂಡು ಕಾರ್ಡ್ಸ್ ಆಡಿದ್ವಿ. ಆ್ಯಂಡ್ ನಾನು ಜಾಸ್ತಿ ಗೆಲ್ತಾ ಇದ್ದೆ, ಖುಷಿ ಆಗ್ತಾಯಿತ್ತು. ಆ್ಯಂಡ್ ಕಾಸು ಕಟ್ಕೊಂಡು ಆಡಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಆಮೇಲೆ ಅನ್ನಿಸ್ತು. ಸೊ ಸುಮ್ಮನೆ ಕಾರ್ಡ್ಸ್ ಆಡಿದ್ದು 7:15ವರೆಗೂ ಆಟ ಆಡಿಬಿಟ್ಟು, ಸೊ ಅಲ್ಲಿಂದ ನಾನು ಮಹಿ ಅವರಮ್ಮ ಕಾಲ್ ಮಾಡಿದ್ರು ಪಾಪನ ಕರ್ಕೊಂಡು ಬಾ ಅಂತ. ಸೊ ಹಾಗಾಗಿ ಅವರು ಕರ್ಕೊಂಡು ಹೋದರು. ನಾನು ಡೈರೆಕ್ಟ್ ನಮ್ಮ ಮನೆಗೆ ಬಂದೆ. ಬೇಜಾರಾಗುತ್ತೆ, ಫಸ್ಟ್ ಟೈಮ್ ಅಲ್ಲ, ತುಂಬ ಸಲ ಆಗಿದೆ ಇದೇ ರೀತಿ. ಸೊ ಹೇಳಲ್ಲ ಬೇಡವಾ ಅಂತಲೇ ಇದ್ದೆ. ಬಟ್ ಆದರೆ ಕರ್ಸ್ಕೊಳ್ಳೋದೇ ಉಂಟಂತೆ ಮೊಮ್ಮಗನ್ನ ಮನೆಗೆ. ಅದರಲ್ಲಿ ಏನಿದೆ, ಮುಚ್ಚುಮರಿ ಅಲ್ವಾ. ಅಕ್ಕಪಕ್ಕದ ಮನೆಯವರೆಲ್ಲ ನೋಡ್ತಾ ಇರ್ತಾನೆ, ಮೊಮ್ಮಗನ್ನ ಮನೆಗೆ ಕರ್ಸ್ಕೊಳ್ಳೋದು. ಆ್ಯಂಡ್ ರಿಲೇಟಿವ್ಸ್ಗೆಲ್ಲ ಗೊತ್ತಿರುತ್ತೆ ಆಲ್ಮೋಸ್ಟ್. ಸೊ ನನ್ನ ಮಾತಾಡಿಸ್ಲಿಲ್ಲ ಅಂದರೂ ಮೊಮ್ಮಗನ ಮೇಲೆ ಅವ್ರಿಗಷ್ಟೇ ಪ್ರೀತಿ ಇದೆ. ಸೊ ಹಾಗಾಗಿ ನಾನು ಯಾವಾಗಲೇ ಹೋದ್ರೂ ನಾನು ರೋಡಲ್ಲಿ ಕೂತ್ಕೊಳ್ತಾ ಇದ್ದೆ ಅಥವಾ ನಿಂತ್ಕೊಳ್ತಾ ಇದ್ದೆ, ಅವ್ರೇನಾದರೂ ಪಾಪ ನೋಡಬೇಕು ಅಂತ ಅನಿಸಿದ್ರೆ. ಇಲ್ಲಾಂದರೆ ಮಹಿ ಫ್ರೆಂಡ್ ಮನೆ ಇದೆ, ಸೊ ಅವ್ರ ಮನೇಲಿ ನಾನು ವೆಯ್ಟ್ ಮಾಡ್ತಾಯಿದ್ದೆ ಕೂತ್ಕೊಂಡು ಲಿಶಾಂತ್ಗೆ ಮತ್ತು ಮಹಿಗೋಸ್ಕರ. ಬಟ್ ಎಲ್ಲೋ ಒಂದು ಕಡೆ ಅಟ್ಲೀಸ್ಟ್ ನನ್ನ ಮೇಲಿರೋ ಕೋಪ ನನ್ನ ಮೇಲೆ ಇರಲಿ, ನನ್ನ ಮಗನವರೆಗೂ ಬೇಡ ಅಂತ ಹೇಳಿ ನಾನೇ ಹೋಗಲಿ ಪರವಾಗಿಲ್ಲ ಅಂತ ಹೇಳಿ ಅವನ್ನ ಕಳಿಸ್ಕೊಡ್ತಿದ್ದೀನಿ. ಯಾಕಂದರೆ ನಾವು ತಪ್ಪು ಮಾಡಿರ್ಬೋದು, ಲವ್ ಮಾಡಿ ಅಂದರೆ ನಮ್ಮ ಮನೇಲಿ, ಅಂದರೆ ಹಳೆ ವಿವರ್ಸ್ ಗೊತ್ತಿರುತ್ತೆ, ನಾನು ಲವ್ ಮಾಡಿ ನಮ್ಮ ಮನೇಲಿ ಒಪ್ಪಿಸಿ ಅದ್ದೂರಿಯಾಗಿ ಮದುವೆ ಆದೆ. ಬಟ್ ಆದರೆ ಮಹಿ ಮನೇಲಿ ಒಪ್ಕೊಂಡಿರಲಿಲ್ಲ. ಸೊ ಲವ್ ಸ್ಟೋರಿ ವ್ಲಾಗ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಪ್ಲೀಸ್ ಹೊಸಬ್ರು ಯಾರೆಲ್ಲ ನೋಡ್ತಾ ಇದ್ದೀರೋ ನನ್ನ ಲವ್ ಸ್ಟೋರಿ ವ್ಲಾಗ್ ನೋಡಿ. ಆ್ಯಂಡ್ ನನ್ನ ವೆಡ್ಡಿಂಗ್ ವ್ಲಾಗ್ ಕೂಡ ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡ್ಬೋದು. ಸೊ ಶಾಸ್ತ್ರೋತ್ರವಾಗಿ ತುಂಬ ಗ್ರ್ಯಾಂಡಾಗಿ ಒಬ್ಬ ಹೆಣ್ಮಗು ಯಾವ ರೀತಿ ಮದುವೆ ಆಗಬೇಕು ಅಂತ ಕನಸೆಲ್ಲ ಕಟ್ಕೊಂಡಿರ್ತಾಳೋ ಅದೇ ರೀತಿಯೇ ನಾನು ಮದುವೆ ಆಗಿತ್ತು. ಒಂದು ಏನಪ್ಪ ಮಿಸ್ ಆಯಿತು ಅಂತ ಹೇಳಿದರೆ, ಮಹಿ ಫ್ಯಾಮಿಲಿ ಅವ್ರು ಯಾರೂ ಬಂದಿರಲಿಲ್ಲ, ಅದೊಂದು ಮಿಸ್ಸು ಅಂತ ಹೇಳಿದ್ರೆ. ಇನ್ನು ಮಿಕ್ಕಿದ್ದೆಲ್ಲ ತುಂಬ ಚೆನ್ನಾಗಿ ಮದುವೆ ಆಯಿತು. ಈವನ್ ಪ್ರೀ ವೆಡ್ಡಿಂಗ್ ಫೋಟೋಶೂಟಿಂದ ಹಿಡಿದು ನಾನು ಮದುವೆ ಮಾಡಿಸ್ಕೊಂಡೆ. ಅಷ್ಟು ಚೆನ್ನಾಗಿ ಮದುವೆ ಮಾಡ್ಕೊಂಡಿದ್ದು ನಾವು. ಸೊ ಅವರೊಬ್ಬರು
ಮಿಸ್ ಆಗಿರೋ ಕಾರಣದಿಂದ ನನ್ನ ಮೇಲೆ ಇನ್ನೂ ಕೋಪ ಇದೆ ಅವರಿಗೆ. ಬಟ್ ಆದರೆ ಏನು ಹೇಳ್ತಾರೆ, ಮನೆಗಿನ್ನೂ ಸೇರಿಸ್ಕೊಳ್ತಾ ಇಲ್ಲ ನನ್ನ. ಬಟ್ ಏನು ಮಾಡೋದಕ್ಕಾಗಲ್ಲ, ಇವತ್ತಲ್ಲ ನಾಳೆ ಆ ಹೋಪ್ ಇದೆ. ಇನ್ನೂ ನನ್ನ ಸೊಸೆಯಾಗಿ ಒಪ್ಕೊಳ್ತಾರೆ ಅನ್ನೋ ಒಂದು ಹೋಪ್ ಇದೆ. ಒಪ್ಕೊಳ್ಳಿಲ್ಲ ಅಂದರೆ ಪರವಾಗಿಲ್ಲ, ಅಟ್ಲೀಸ್ಟ್ ಮೊಮ್ಮಗನಾದರೂ ಒಪ್ಕೊಂಡ್ರಲ್ಲ, ಅದು ಖುಷಿ ಇದೆ. ಸೊ ಜಾಸ್ತಿ ಖುಷಿನೂ ಪಡೋದಕ್ಕೆ ಹೋಗ್ಬಾರ್ದು. ಎಷ್ಟಿದೆಯೋ ಅಷ್ಟರಲ್ಲಿ ಆರಾಮಾಗಿದ್ದರೆ ಸಾಕು. ಏನಂತೀರಾ? ಸೊ ನಿಮ್ಗೆ ಬೇಜಾರಾಗಲ್ವಾ, ಅಳು ಬರಲ್ವಾ ಅಂತ ನೀವು ಕಮೆಂಟ್ ಮಾಡ್ಬೋದು. ನನ್ನ ದುಃಖನ ತೋರಿಸ್ಕೊಳ್ಳೋದಕ್ಕಾಗಲ್ಲ, ಅಷ್ಟು ಬೇಜಾರು ಇದೆ. ಅಷ್ಟು ನನ್ನ ಕಣ್ಣು ನೋಡ್ತಿರ್ಬೋದು, ರೆಡ್ ಆಗ್ತಾ ಇದೆ. ಕಂಟ್ರೋಲ್ ಮಾಡ್ತಾ ಇದ್ದೀನಿ ಅಳೋದನ್ನು, ಯಾಕಂದರೆ ಪ್ರತಿ ಸಲ ಹೀಗೆ ಆಗುತ್ತಲ್ಲ ಅಂತ ಒಂದು ನೋವಿದೆ ನನಗೆ. ಬಟ್ ನೋಡೋಣ, ನಾನು ನಂಬಿರೋ ದೇವರು ನನ್ನ ಕೈ ಬಿಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಲ್ಲ ನಾಳೆ ನನ್ನೂ ಸೊಸೆ ಅಂತ ಎಕ್ಸೆಪ್ಟ್ ಮಾಡ್ತಾರೆ. ಮಾಡಲಿಲ್ಲ ಅಂದರೆ ಪರವಾಗಿಲ್ಲ, ಚೆನ್ನಾಗಿದ್ದೀನಿ ಈಗಲೂ, ಮುಂದಿನ ಚೆನ್ನಾಗಿರ್ತೀನಿ, ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತೀನಿ ಅಂತ ಅಷ್ಟೇ. ಸೊ ಓಕೆ, ಜಾಸ್ತಿ ಅದ್ರ ಬಗ್ಗೆ ಮಾತಾಡೋದು ಬೇಡ, ನನಗೂ ಬೇಜಾರಾಗ್ತಾ ಇದೆ. ಸೊ ಲಿಶಾಂತ್ ಅವ್ರ ಅಜ್ಜಿ ಜೊತೆ ಆಟ ಆಡ್ಕೊಂಡು ಆಮೇಲೆ ಬರಲಿ. ನಾನು ಅಷ್ಟರಲ್ಲಿ ಟೈಮ್ ಆಗಿದೆ ಅಲ್ವಾ, ಸೊ ಊಟ ಮಾಡಬೇಕು. ಬೆಳಿಗ್ಗೆ ಏನು ಮಾಡಿದ್ದೆ ಅಂತ ಹೇಳಿದರೆ ಪಲಾವ್, ತರಕಾರಿ ಬಾತು, ಕಡಲೆಕಾಳು ಗೊಜ್ಜು, ಹಾಲು ಖೀರ್ ಮತ್ತು ಏನು ಒಬ್ಬಟ್ಟು. ಸೊ ಊಟ ಮಾಡಬೇಕು. ಎಲ್ಲರೂ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ಯುಗಾದಿ ಹಬ್ಬನ ಅಂತ ನನಗೆ ಕಮೆಂಟ್ ಮಾಡಿ. ನಾನು ಬೆಳಿಗ್ಗೆ 5:45 6 ಗಂಟೆಗೆ ಎದ್ದೋಳು, ಒಂದೇ ಸಮನೆ ಕೆಲಸ ಮಾಡಿದ್ದೀನಿ. ಎಷ್ಟು ಕೆಲಸ ಅಂದರೆ ಹಬ್ಬದ ಟೈಮಲ್ಲಿ. ಸೊ ಹಿಂದಿನ ದಿನ ಪ್ರಿಪ್ರೇಷನ್ ಎಲ್ಲ ಏನೆಲ್ಲ ಮಾಡ್ಕೊಂಡಿರ್ತೀವೋ ಅದಕ್ಕಿಂತ ಡಬ್ಬಲ್ ಕೆಲಸ ಆಗಿಬಿಡುತ್ತೆ. ನೆಕ್ಸ್ಟ್ ಎಷ್ಟೇ ಕೆಲಸನ ಹಿಂದಿನ ದಿನ ನಾವು ಮಾಡ್ಕೊಂಡಿದ್ರು ಸೊ ಅದ್ರ ನೆಕ್ಸ್ಟ್ ಡೇ ಹಬ್ಬದ ದಿನವೂ ಅಷ್ಟೇ ಕೆಲಸ ಬಿದ್ದಿರುತ್ತೆ. ಹಾಗಾಗಿ ನಾನು ಶೂಟ್ ಏನೂ ಮಾಡ್ಕೊಳ್ಳಿಲ್ಲ, ಡೈರೆಕ್ಟ್ ಅಡುಗೆದು ನಾನೇನು ವ್ಲಾಗ್ ಮಾಡ್ಕೊಳ್ಳಿಲ್ಲ. ಯಾಕಂದರೆ ಆಲ್ಮೋಸ್ಟ್ ಏನು ಹೇಳ್ತಾರೆ, ಹಬ್ಬ ಟೈಮಲ್ಲಿ ನಿಮಗೆ ಗೊತ್ತಿರುತ್ತೆ, ಎಲ್ಲರೂ ಊಟದ್ದು ಅದರದ್ದೆಲ್ಲ ವ್ಲಾಗ್ ಆಗ್ತಾ ಇರ್ತಾರೆ. ಆಲ್ಮೋಸ್ಟ್ ನಿಮಗೂ ಗೊತ್ತಿರುತ್ತೆ ಅಡುಗೆ ಏನೆಲ್ಲ ಮಾಡ್ತಾರೆ ಹಬ್ಬದ ಟೈಮಲ್ಲಿ ಅಂತ. ಹಾಗಾಗಿ ನಾನು ಲಿಶಾಂತ್ ಹೇಳೋದಕ್ಕಿಂತ ಮುಂಚೆನೇ ಅಡುಗೆ ಎಲ್ಲ ಮಾಡ್ಕೋಬೇಕು ಅಂತ ಹೇಳಿ ಲಿಶಾಂತ್ ಮಲಗಿದ್ದಾಗಲೇ ನಾನು ಬೇಗ ಬೇಗ ಎಲ್ಲ ಪ್ರಿಪೇರ್ ಮಾಡ್ಕೊಬಿಟ್ಟೆ. ಹಾಗಾಗಿ ನಾನು ಬ್ಲಾಗ್ ಮಾಡ್ಕೊಳ್ಳಿಲ್ಲ ಅಡುಗೆದೇನೂ. ಸೊ ಅದಾದಮೇಲೆ ಮನೆ ಕ್ಲೀನ್ ಮಾಡೋದು, ದೇವ್ರಿಗೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರಿಗೆ ಹೂ ಮೂಡಿಸೋದು, ಅದನ್ನು ಯಾವುದೂ ನಾನು ಬ್ಲಾಗ್ ಮಾಡ್ಕೊಳಕ್ಕಾಗಲಿಲ್ಲ. ಆ್ಯಂಡ್ ನನ್ನ ಮೇಕಪ್ ಮೇನ್ ಇದ್ದಿದ್ದು, ನನ್ನ ಮೇಕಪ್ ತುಂಬ ಜನ ಕೇಳ್ತಾ ಇದ್ದೀರಾ ಮೇಕಪ್ ವ್ಲಾಗ್ ಮಾಡಿ ಅಂತ. ಸೊ ಇವಾಗ ಆಲ್ರೆಡಿ ಆಲ್ಮೋಸ್ಟ್ ಹೋಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು. ಸ್ವೆಟ್ ಆಗ್ತಾ ಇದ್ದೀನಿ, ಫ್ಯಾನ್ ಹಾಕಿದ್ರೆ ನೀವು ಫ್ಯಾನ್ ಸೌಂಡ್ ಅಂತ ಹೇಳ್ತೀರಾ. ಸೊ ಹಾಗಾಗಿ ಮೇಕಪ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಲಿಶಾಂತ್ ಎದ್ಬಿಟ್ಟ. ಸೊ ಅವನ್ನ ಹ್ಯಾಂಡಲ್ ಮಾಡಿಕೊಂಡು ನಾನು ರೆಡಿ ಆಗೋಷ್ಟರಲ್ಲಿ 1 hour ತೊಗೊಬಿಡ್ತು. ಸೊ ಒಂದು ಕೈಲಿ ಅವ್ನು ಹಿಡ್ಕೊಂಡು ಒಂದು ಕೈಲಿ ನಾನು ರೆಡಿ ಆಗ್ತಿದ್ದಲ್ವ, ಸ್ವಲ್ಪ ಟೈಮ್ ಆಯಿತು. ಹಾಗಾಗಿ ನಾನು ಮೇಕಪ್ ವ್ಲಾಗ್ ಏನು ಮಾಡ್ಕೊಂಡಿಲ್ಲ. ನಿಮಗೇನಾದರೂ ನಾನು ಯುಗಾದಿ ಹಬ್ಬದ ದಿನ ಯಾವ ರೀತಿ ರೆಡಿ ಆಗಿದ್ದೆ ಅಂತ ನಿಮಗೇನಾದರೂ ಒಂದು ಮೇಕಪ್ ವಿಡಿಯೋ ಬೇಕು ಅಂತ ಹೇಳಿದರೆ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ನನ್ನ ಇಡೀ ಔಟ್ಲುಕ್ ಸೊ ಏನೆಲ್ಲ ಇದೆ ಅದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಓಕೆನಾ? ಮನೇಲಿ ಒಬ್ಬಳೇ ಇದ್ದೀನಿ, ಮಾತಾಡ್ತಾ ಇದ್ದೀನಿ. ಇಷ್ಟು ದಿನ ಶೆಕೆ ಆಗ್ತಿದೆ ಫ್ರೆಂಡ್ಸ್. ನಿನ್ನೆ ಮಹಿ ಸ್ಟುಡಿಯೋದಲ್ಲಿ ಕೆಲವೊಂದು ಬಟ್ಟೆ ಎಲ್ಲ ಶಾಪ್ ಮಾಡ್ಕೊಂಡು ಬಂದಿದ್ರು, ಅದನ್ನ ಎತ್ತಿಟ್ಟೆ ಇಲ್ಲ, ಅಲ್ಲೇ ಇಟ್ಟಿದ್ದೀನಿ. ಇನ್ನು ಕೆಲವೊಂದು ಐಟಮ್ಸ್ ಎಲ್ಲ ಅಲ್ಲಲ್ಲೇ ಇಟ್ಟಿದ್ದೀನಿ. ಸೊ ಎತ್ತೆಲ್ಲ ಜೋಡಿಸ್ಬೇಕು, ಡ್ರೆಸ್ ಚೇಂಜ್ ಮಾಡಬೇಕು. ಫಸ್ಟ್ ಆಫ್ ಆಲ್ ಸ್ಯಾರಿ ಹಾಕ್ಕೊಂಡು ಈ ಶೆಕೆಯಲ್ಲಿ ಹಬ್ಬ ಎಲ್ಲ. ಮಹಿ ಬಂದಮೇಲೆ ನಾನು ವ್ಲಾಗ್ನ ಎಂಡ್ ಮಾಡ್ತೀನಿ. ಸೊ ಜಾಸ್ತಿ ಅವ್ರ ಜೊತೆ ಜಾಸ್ತಿ ಕ್ಲಿಪ್ಪಿಂಗ್ಸ್ ಇಲ್ವಲ್ಲ, ಸೊ ಅವ್ರು ಬಂದಮೇಲೆ ಎಂಡ್ ಮಾಡೋಣ. ಓಕೆನಾ? ನೆಕ್ಸ್ಟು ನೀವು ಅಂದ್ಕೊಳ್ಬೋದು, ನಮ್ಮಪ್ಪ ಕಾಲ್ ಮಾಡ್ತಾ ಇದ್ದಾರೆ. ಸೊ ನೀವು ಅಂದ್ಕೊಳ್ಬೋದು ಹಬ್ಬಕ್ಕೆ ನಿಮ್ಮ ತವ್ರ ಮನೆಗೆ ಹೋಗಿಲ್ವಾ ಅಂತ. ಸೊ ಹಬ್ಬದ ದಿನ ಬಾಗಿಲು ಹಾಕ್ಕೊಂಡು ಹೋಗ್ಬಾರ್ದಲ್ಲ ಮನೇಲಿ ಅಂತ ಹೇಳಿ ನಾನು ಇವತ್ತು ಯುಗಾದಿ ಹಬ್ಬದ ದಿನ ಸ್ವೀಟ್ ಹೊಸ್ದಡ್ಕು ಅಂತ ಏನು ಮಾಡ್ತೀವಿ ಅವತ್ತಿನ ದಿನ ನಾನು ಇಲ್ಲೇ ಸೆಲೆಬ್ರೇಟ್ ಮಾಡ್ತಾಯಿದ್ದೀನಿ ಹಬ್ಬನ.
ಸೊ ನೆಕ್ಸ್ಟು ಮಂಡೇ ನಮ್ಮ ಮನೆಗೆ ಹೋಗ್ತೀನಿ. ಸೊ ಮಂಡೇ ಏನು ನಾನ್ ವೆಜ್ ತಿನ್ನೋ ಹಾಗಿಲ್ಲ ಅಲ್ವಾ ಸೋಮವಾರ. ಸೊ ಹಾಗಾಗಿ ಟ್ಯೂಸ್ಡೇ ಮಂಗಳವಾರ ನಾನ್ ವೆಜ್ ಮಾಡ್ತಾರೆ. ಸೊ ಮಂಗಳವಾರ ನಾನ್ ವೆಜ್ಜನ್ನು ನಾನು ನಮ್ಮ ಮನೇಲಿ ಅಲ್ಲೇ ಮಾಡಿಕೊಂಡು ಅಲ್ಲೇ ಸೆಲೆಬ್ರೇಟ್ ಮಾಡಿಕೊಂಡು ತಿನ್ಕೊಂಡು ಉಣ್ಕೊಂಡು ಆಮೇಲೆ ಬರ್ತೀನಿ. ಸೊ ನಾಳೆ ಹೋಗ್ತೀನಿ. ನಾಳೆ ಒಂದು ಫಂಕ್ಷನ್ ಇದೆ, ಬರ್ಡೇ ಫಂಕ್ಷನ್ನು. ಅದನ್ನು ಮುಗಿಸ್ಕೊಂಡು ನಾನು ನನ್ನ ತವರ ಮನೆಗೆ ಹೋಗ್ತೀನಿ. ಓಕೆನಾ? ಪಟ ಅಂತ ಮಾತಾಡ್ಬಿಟ್ಟೆ. ಆ್ಯಂಡ್ ಯಾ ಮಹಿ ಬಂದಮೇಲೆ ಸಿಗೋಣ. ಹೊಟ್ಟೆ ಬೇರೆ ಎಷ್ಟೋಗ್ತಾ ಇದೆ. ಊಟ ಮಾಡೋಣ. ಒಬ್ಬಟ್ಟು ಮತ್ತು ಕಾಳು ಗೊಜ್ಜನ್ನ ಕೊಟ್ಟು ಕಳಿಸಿದ್ದಾರೆ. ಲಿಶಾಂತ್ ಮತ್ತು ಮಹಿ ಇಬ್ಬರು ಹೋಗ್ಬಿಟ್ಟು ಒಬ್ಬಟ್ಟು ಮತ್ತು ಕಾಳು ಗೊಜ್ಜನ್ನ ತೊಗೊಂಡು ಬಂದಿದ್ದಾರೆ. ನಮ್ಮ ಅತ್ತೆ ಒಬ್ಬಟ್ಟನ್ನ ತುಂಬ ಚೆನ್ನಾಗಿ ಮಾಡ್ತಾರೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಮಹಿಗೆ, ನಿಮ್ಮಮ್ಮ ಮಾಡೋ ಒಬ್ಬಟ್ಟು ತುಂಬ ಸಖತ್ತಾಗಿರುತ್ತೆ, ತಿನ್ನಬೇಕು ಅನಿಸ್ತಾ ಇರುತ್ತೆ ಅಂತ. ಸೊ ಒಬ್ಬಟ್ಟು ಮತ್ತು ಕಾಳು ಗೊಜ್ಜನ್ನ ಕೊಟ್ಟು ಕಳಿಸಿದ್ದಾರೆ. ಊಟ ಮಾಡೋಣ. ಪಲಾವ್ ಜೊತೆ ಕಾಳು ಗೊಜ್ಜನ್ನ ಹಾಕ್ಕೊಂಡು. ನಾನು ಕಾಳು ಗೊಜ್ಜು ಮಾಡಿದ್ದೀನಿ, ಬಟ್ ಆದರೆ ನಮ್ಮ ಅತ್ತೆ ಕೊಟ್ಟು ಕಳಿಸಿದಾರಲ್ಲ, ಟೇಸ್ಟ್ ಮಾಡೋಣ. ಆ್ಯಂಡ್ ಒಬ್ಬಟ್ಟಂತೂ ಹೇಳೋದೇ ಬೇಡ, ತುಂಬ ಚೆನ್ನಾಗಿರುತ್ತೆ. ನಾನು ತುಂಬ ಸಲ ತಿಂದಿದ್ದೀನಿ ಒಬ್ಬಟ್ಟನ್ನ, ಅವ್ರ ಕೈ ರುಚಿ. ಸೊ ತುಂಬ ಚೆನ್ನಾಗಿರುತ್ತೆ. ಊಟ ಮಾಡೋಣ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಎಲ್ಲರಿಗೂ ಮತ್ತೊಮ್ಮೆ ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ, ಹ್ಯಾಪಿ ಯುಗಾದಿ, ಬಾಯ್.